ನಿಮ್ಗೊಂದು ಕ್ವಶನ್ ಕೇಳ. ನೀವು ಚಿಕ್ಕವರಿದ್ದಾಗ ರಾಗಿ ಹೇಗೆ ಬೆಳೀತಾರೆ ಅನ್ಕೊಂಡಿದ್ದೀರಾ? ನಾನಂತೂ ರಾಗಿ ಮರದಲ್ಲಿ ಬೆಳೆಯುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದು ಹಾಗಲ್ಲ. ಬನ್ನಿ ತೋರಿಸ್ತೀನಿ. ನಮ್ಮ ಅಜ್ಜಿ ಹೊಲಕ್ಕೆ ರಾಗಿ ಹಾಕಿಸ್ಬೇಕಂತೆ, ಅದಕ್ಕೆ ರಾಗಿನ ಇಲ್ಲಿ ಚೆಲ್ಲಿ ರಾಗಿ ಪೈರ್ನ ಬೆಳೆಸಿದ್ದಾರೆ. ಇದನ್ನ ಕಿತ್ತಿ ಹೊಲದಲ್ಲಿ ನಾಟಿ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂತ ನೋಡಿಸ್ತೀನಿ ಬನ್ನಿ. ನಮ್ಮ ಅಜ್ಜಿ ರಾಗಿ ಪೈರ್ನ ಕೀಳಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ. ಅದೆಲ್ಲ ಅಡಿಕೆ ಪಟ್ಟೆಯಿಂದ ಮಾಡಿರೋ ದಾರದ ಕಟ್ಟುಗಳು. ಅಜ್ಜಿ ದೇವನ ನೆನೆಸ್ಕೊಂಡು ಗ್ರೌಂಡ್ಗೆ ಇಳಿದ್ರು. ನೆಲ್ಲ ಸಿಕ್ಸರ್ಸು ಮತ್ತೆ ಬೌಂಡ್ರೀಸು, ಔಟ್ ಆಗೋ ಮ್ಯಾಟ್ರೇ ಇಲ್ಲ. ಈ ತರ 3-4 ಸಸಿಗಳನ್ನ ಕಿತ್ತಿ ಕಟ್ಟಿಡ್ತಾರೆ. ನಾನು ಎದ್ದಿದ ತಕ್ಷಣ ಅಜ್ಜಿ ಹತ್ರಕ್ಕೆ ಬಂದೆ. ಅಜ್ಜಿನೂ ಮತ್ತೆ ಪಪ್ಪ ಫುಲ್ ಕೆಲಸ ಮಾಡ್ತಾ ಇದ್ರು. ಪಪ್ಪಂಗೆ ಈ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ಹಾಗೆ ನನಗೂ ಗಿಡ, ಪ್ರಾಣಿ, ಪಕ್ಷಿ, ಮರ, ತೋಟ ಎಲ್ಲ ಇಷ್ಟ. ಹಾಗೆ ನಾನು ಮಾಡೋಣ ಅಂತ ಕೂತೆ. ಇನ್ನೆಲ್ಲಿ ಭೂಮಿ ತಾಯಿಗೆ ಮತ್ತು ಪ್ಲಾಂಟ್ಗೆ ನೋವಾಗುತ್ತೋ ಅನ್ನಂಗೆ ಸ್ಲೋ ಆಗಿ ಕಿತ್ಮೇಲೆ ದಾರ ತಗೊಂಡು ಕಟ್ಟಿದೆ. ನನಗೂ ಖುಷಿ ಆಯಿತು ನಾನು ಮಾಡಿದ್ದಕ್ಕೆ. ಹಾಗೆ ಅದೇ ಖುಷಿಗೆ ನಾನು ಆ ಸಸಿನ ಇಟ್ಕೊಂಡು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಸ್ಟೆಪ್ ಹಾಕಿದೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಉಡುತ್ತು ಲಗೋ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹಾಗೆ ನವ್ಯಕ್ಕ ಮಾರ್ನಿಂಗ್ ಕಾಫಿ ತಂದ್ರು. ಚಳಿಗೆ ಹೊಗೆ ಹೋಗ್ತಾ ಇರೋ ಬಿಸಿ ಬಿಸಿ ಫಿಲ್ಟರ್ ಕಾಫಿನ ಕುಡಿದು ತುಟಿ ಸುಟ್ಕೊಂಡೆ. ಮೌರ್ಯ ಎದ್ದು ನಿದ್ದೆ ಕಣ್ಣಲ್ಲಿ ತಟಾಡ್ಕೊ ಬಂದ. ಅವಾಗೊಂದು ಸಾಂಗ್ ನೆನಪಾಯ್ತು. ಬಂದರು ಬಂದರು ಮೌರ್ಯ ಬಂದರು, ಬಂದರೋ ಬಂದರೋ ಅಣ್ಣ ಬಂದರೋ, ಬಂದರೋ ಬಂದರೋ ಅಣ್ಣ ಬಂದರೋ. 2 ರೂಪಾಯಿ ಆಕ್ಟಿಂಗ್ ಮಾಡ ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾವ. ತಾತ ಏನೋ ಒಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ತಾ ಇದ್ರು. ಅದೇನದು ಅಂತ ಕೇಳಿದ್ರೆ ಮುಳ್ಳು ಹಲ್ವೆ ಅಂದ್ರು. ಅದನ್ನ ಹೊಲದಲ್ಲಿ ಸಾಯಿಲ್ ತೆಗಿಯಕ್ಕೆ ಯೂಸ್ ಮಾಡ್ತಾರಂತೆ. ಪಪ್ಪ ಪೈರ್ ಕಟ್ನ ತೊಳೆದು ಟ್ರೇಯಲ್ಲಿ ಜೋಡಿಸ್ತಾ ಇದ್ರು. ಅಜ್ಜಿ ಒಬ್ರಿಗೆ ಕಷ್ಟ ಆಗುತ್ತೆ ಅಂತ ಕೆಲಸದವ್ರನ್ನ ಕಳಿಸಿದ್ರು. ಪಪ್ಪ ಗಾಡಿಲಿ ಇಟ್ಕೊಂಡೋಗಿ ಹೊಲದತ್ರ ಎಸಿತಿದ್ರು. ಜನಗಳಿಗೆ ಈಸಿ ಆಗ್ಲಿ ಅಂತ ಅಲ್ಲೊಂದು ಇಲ್ಲೊಂದು ಎಸಿದ್ರು. ಓದ್ಲಾ ಅಂತ ಬಡ್ಕೊಂಡೆ, ಆದ್ರೂ ನನ್ನ ಮಾತು ಕೇಳಿಲ್ಲ. ಈಗ ನೆಲ ಕೇರಿತ ಕೂತವನೆ. ಅನ್ಭವ್ಸ್. ನಾನು ಅಣ್ಣ ಅಜ್ಜಿಗೆ ಪೈರಾಕಕ್ಕೆ ಹೆಲ್ಪ್ ಮಾಡಿದ್ವಿ. ನಾನು ತಪ ಅಂತ ತಟ್ಟಿ ಪೈರು ಉಂಡೆ. ನಾನು ಪೈರು ಉಣಿದ್ದಕ್ಕೆ ಖುಷಿ ಆಯ್ತು. ಆತ ಹಲ್ವೆ ಹೊಡೆಯಕ್ಕೆ ದನಗಳನ್ನ ಹೊಡ್ಕೊಂಡ್ಬಂದ್ರು. ನಾನು ಅಣ್ಣ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಆಗ ಅದರ ಓನರ್ ಬಂದು ಓಯ್ ಅಂತ ಕಡ್ಡಿ ಎತ್ತಿದ್ರು. ಅವಾಗ ಕರೆಕ್ಟ್ ಆಗಿ ಹೋದ್ವು. ನಾವು ಅಷ್ಟೇ ಅಲ್ವಾ ಫ್ರೆಂಡ್ಸ್, ಅಮ್ಮ ಕಡ್ಡಿ ಎತ್ಕೊ ಬಂದ್ರೆ ಅಷ್ಟೇನೆ ಮಾತು ಕೇಳೋದು. ಇಲ್ಲಿ ನಾವು ದನಗಳಿಗೆ ನೋವು ಮಾಡಿಲ್ಲ, ಬದಲಾಗಿ ಅವುಗಳ ಜೊತೆ ಸೇರಿ ನಾವು ಫಾರ್ಮಿಂಗ್ ಕಲ್ತ್ವಿ. ಇದು ನಾವು ರಾಗಿ ಪೈರು ಸ್ಟೋರಿ ನೋಡಿ. ಇದು 1 ವೀಕ್ ಆದ್ಮೇಲೆ ಬೆಳೆದಿರೋ ರಾಗಿ ಪೈರು. ಇದು ಎಷ್ಟು ಚೆನ್ನಾಗಿದೆಯಲ್ಲ ಸಸಿಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.